ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಶತಾಯ ಗತಾಯ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಕಾಂಗ್ರೆಸ್ ಮುಂದಾಗಿದೆ. ಹೀಗಾಗಿ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಿತು. 125 ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆಗಿದೆ. ಯುಗಾದಿ ಹಬ್ಬ ಆದ ಮೇಲೆ ಟಿಕೆಟ್ ಘೋಷಣೆ ಆಗಲಿದೆ. ಇನ್ನು ಟಿ ನರಸೀಪುರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪಗೆ ಟಿಕೆಟ್ ಫೈನಲ್ ಆಗಿದ್ದು, ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ನಿರಾಕರಣೆ ಆಗಿದೆ. ಹೊಳಲ್ಕೆರೆಯಲ್ಲಿ ಎಚ್. ಆಂಜನೇಯಗೆ ಅರ್ಧ ಚಂದ್ರ, ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಿಸಲಾಗಿದೆ. ಎಚ್.ಟಿ. ತಮ್ಮಯ್ಯಗೆ ಟಿಕೆಟ್ ಫೈನಲ್ ಆಗಿದೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಗಾಳ ಹಾಕಿದ್ದು, ಕಾಂಗ್ರೆಸ್ಗೆ ಬಂದ್ರೆ ಟಿಕೆಟ್ ಪಕ್ಕಾ ಆಗುತ್ತೆ. ಮಾತುಕತೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಕೆಎಚ್ ಮುನಿಯಪ್ಪ ಸ್ಪರ್ಧೆಗೆ ಹೈಕಮಾಂಡ್ ನಿರಾಕರಣೆ ಮಾಡಿದ್ದು, ಸಿಎಂ ಬೊಮ್ಮಾಯಿ ವಿರುದ್ಧ ಪ್ರಬಲ ಹುರಿಯಾಳು ಕಣಕ್ಕಿಳಿಸಲು ಸೂಚನೆ ನೀಡಲಾಗಿದೆ. ದೇವರಹಿಪ್ಪರಗಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಟಿಕೆಟ್ಗಾಗಿ 9 ಮಂದಿ ಅರ್ಜಿ ಸಲ್ಲಿಸಿದ್ದು, ಇವರ ಪೈಕಿ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ನೀಡೋದಕ್ಕೆ ಕೆಪಿಸಿಸಿ ಮುಂದಾಗಿದೆ ಎಂಬ ವಿಚಾರ ಕೇಳಿಬಂದಿದೆ. ಹೀಗಾಗಿ 9 ಮಂದಿ ಟಿಕೆಟ್ ಆಕಾಂಕ್ಷಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಮಾತನಾಡಿದ್ದು, ಹಾಲಿ ಶಾಸಕರಿಗೆ ಕೋಕ್ ಕೊಡ್ತಾರೆ ಅನ್ನೋದು ಭ್ರಮೆಯ ಮಾತು. ನಿಷ್ಠೆಯಿಂದ ಗಟ್ಟಿಯಾಗಿ ಉಳಿದ ಶಾಸಕರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿ ಇರೋದನ್ನು ಎಲ್ಲರೂ ಗಮನಿಸಿದ್ದೇವೆ. ಈಗೇನು ಶಾಸಕರದಾರ ಇವ್ರನ್ನ ಖರೀದಿ ಮಾಡಬೇಕು ಅಂಥೇಳಿ, ಪಕ್ಷ ಬಿಡಿಸ್ಬೇಕು ಅಂಥೇಳಿ ಬಿ ಜೆ ಪಿಯವರು ಕೋಟಿಗಟ್ಟಲೆ ಹಣ ತಗೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನ ಮುಂಬೈ ಕರ್ಕೊಂಡೋಗ್ತೀವಿ, ಹೈದ್ರಾಬಾದಿಗೆ ಕರ್ಕೊಂಡೋಗ್ತೀವಿ, ಅಲ್ಲಿ ಕರ್ಕೊಂಡೋಗ್ತೀವಿ, ಇಲ್ಲಿ ಕರ್ಕೊಂಡೋಗ್ತೀವಿ, ಗೋವಾಕ್ಕೆ ಕರ್ಕೊಂಡೋಗ್ತೀವಿ ಅಂಥೇಳಿ ಅವೆಲ್ಲ ಒತ್ತಡಗಳ ಹಿನ್ನೆಲೆಯೊಳಗೂ ಸಹಿತ ಪಕ್ಷಕ್ಕೆ ನಿಷ್ಠರಾಗಿ ನಿಂತಿರ್ತಕ್ಕಂಥ ಶಾಸಕರುಗಳೇನಿದ್ದಾರೆ ಅವ್ರಿಗೆ ಸಹಜವಾಗಿ ಟಿಕೆಟ್ ಕೊಡ್ತಕ್ಕಂಥದ್ದನ್ನು ಪಕ್ಷ ಪರಿಗಣಿಸ್ತದೆ, ಅದನ್ನು ಮಾಡ್ತದೆ. ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂಥೇಳಿ ನಮ್ಮದು ಬಲವಾದ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಗಡಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿದೆ. ಗುಂಡ್ಲುಪೇಟೆ ಕ್ಷೇತ್ರದ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ. ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ಗೆ ಸೆಡ್ಡು ಹೊಡೆಯಲು ಚಾಮೂಲ್ ನಿರ್ದೇಶಕ ಎಂಪಿ ಸುನೀಲ್ ಮುಂದಾಗಿದ್ದಾರೆ. ಬಿಎಸ್ವೈ ಆಪ್ತ ಹಾಲಿ ಶಾಸಕ ನಿರಂಜನ್ ಕುಮಾರ್ಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತವಾಗಿದ್ರು, ತನಗೆ ಟಿಕೆಟ್ ಬೇಕು ಅಂತ ಎಂಪಿ ಸುನೀಲ್ ಪಟ್ಟು ಹಿಡಿದಿದ್ದಾರೆ. 23ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಬಿ ಜೆ ಪಿಯಿಂದನೇ ಈಗಾಗಲೇ ಟಿಕೆಟನ್ನು ಕೇಳಿದ್ದು. ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಯಾರಿಗೂ. ಕೆಲವೇ ಮುಖಂಡರು ಇಂಥವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಹೊರತು ಇಂಥವ್ರಿಗೆ ಬಿ ಫಾರಮ್ ಅಥವಾ ಟಿಕೆಟ್ ಅಂತ ಪಕ್ಷದ ಹೈಕಮಾಂಡಿಂದ ತೀರ್ಮಾನ ಆಗಿಲ್ಲ. ಅದರಿಂದ ನಾವು ಅದರ ಆಶಾವಾದಿಯಾಗಿ ಇದ್ದೀವಿ. ಮೊನ್ನೆ ಕೂಡ ಒಂದು ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಹಿರಿಯರು, ಹಿತೈಷಿಗಳು, ನಮ್ಮ ಬೆಂಬಲಿಗರೆಲ್ಲ ಒಂದು ಸಭೆಯನ್ನು ಮಾಡ್ದು. ಅದರಲ್ಲಿ ಏನು ಮುಂದಿನ ನಮ್ಮ ನಿರ್ಧಾರ ಏನು ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದಾಗ ಎಲ್ಲ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕೂಡ ಬಿ ಜೆ ಪಿ ಪಕ್ಷದಲ್ಲಿದ್ದು ಅಲ್ಲಿ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಮೊದಲಾಗಿ ನಾವು ಟಿಕೆಟನ್ನು ಕೇಳಿದ್ವಿ. ಮುಂದೆ ಏನಾಗುತ್ತೆ ಕಾದು ನೋಡಿ ನಮ್ಮ ಬೆಂಬಲಿಗರ ಸಭೆಯನ್ನು ಕರೆದು, ನಮ್ಮ ಹಿತೈಷಿಗಳು, ನಮ್ಮ ಹಿರಿಯರು, ಮಾರ್ಗದರ್ಶಕರು ಎಲ್ಲರ ಸಭೆಯನ್ನು ಕರೆದು ತೀರ್ಮಾನವನ್ನು ತಗೊಳ್ಳಿ. ಸಿಗಲಿಲ್ಲ. ಲಿಂಗಾಯತ ಸಮುದಾಯದ ಬಗ್ಗೆ ಸಿಟಿ ರವಿ ನೀಡಿದ್ದಾರೆ ಎನ್ನಲಾದ ಹೇಳಿಕೆಗೆ ಬಿಎಸ್ವೈ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಛಲವಾದಿ ನಾರಾಯಣಸ್ವಾಮಿ, ಕಿಚನ್ ಹೇಳಿಕೆಗೂ ಲಿಂಗಾಯತ ವಿಚಾರಕ್ಕೂ ಸಂಬಂಧ ಇಲ್ಲ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಾರ್ಟಿಗಳಲ್ಲಿ ಕಿಚನ್ನಲ್ಲಿ ಟಿಕೆಟ್ ಫೈನಲ್ ಆಗುತ್ತದೆ ಅಂತ ಸಿಟಿ ರವಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸಿಟಿ ರವಿ ಅವರು ಲಿಂಗಾಯತ ಅಥವಾ ವೀರಶೈವ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೇಳಿಕೆ ಕೊಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಅದನ್ನ ಪ್ರಚಾರ ಮಾಡ್ತಿದ್ದಾರೆ. ಬಹುಕಾಲದಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ, ಚುನಾವಣೆ ಹತ್ರ ಬರ್ತಿದ್ದಂತೆ ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ನ ಟೂಲ್ ಕಿಟ್ ಇದ್ದೇ ಇರುತ್ತೆ. ಆದರೆ ಇವತ್ತಿನ ದಿವಸ ಎಲ್ಲೂ ಕೂಡ ಒಂದೇ ಒಂದು ವಾಕ್ಯವನ್ನು ಕೂಡ ಸಿಟಿ ರವಿ ಅವರು ಲಿಂಗಾಯತ ವಿರುದ್ಧವಾಗಲಿ ಯಾವುದೇ ವಿಚಾರದಲ್ಲಿ ಅವರು ಮಾತಾಡಿಲ್ಲ. ತಾವೆಲ್ಲರೂ ಕೂಡ ಅವರ ಏಳಿಗೆಯನ್ನ ಸಹಿಸಲಾರದೆ ಕಳಂಕ ಹಚ್ಚಲಿಕ್ಕೆ ಸಿಟಿ ರವಿಯವರಿಗೂ ಕಳಂಕ, ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಈ ಚುನಾವಣೆಯ ವೇಳೆಯಲ್ಲಿ ಟೂಲ್ ಕಿಟ್ ಆಗಿ ಕಾಂಗ್ರೆಸ್ ಮುಖಂಡರುಗಳು ಬಳಸ್ತಾ ಇದ್ದಾರೆ ಅಂತಂದ್ರೆ
ಅವರ ಯೋಗ್ಯತೆ ಎಲ್ಲಿಗೆ ಇಳಿದಿದೆ ಅಂತಕ್ಕಂಥದ್ದನ್ನ. ಇನ್ನು ಲಿಂಗಾಯತ ಸಮುದಾಯ ನನ್ನನ್ನ ಮನೆ ಮಗನ ತರ ನೋಡಿದೆ, ಅದರಲ್ಲಿ ಕಾಂಗ್ರೆಸ್ ಹುಳಿ ಹಿಂಡುವ ಕೆಲಸ ಆಗ್ತಿದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಂದು ಸುದ್ದಿಗೆ ಅದಕ್ಕೆ ಏನಾದ್ರು ಅಪ್ಪ ಅಮ್ಮ ಇರಬೇಕು. ಈಗ ನಾನು ಏನಾದ್ರು ಹೇಳಿದ್ರೆ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಯಾರನ್ನು ಉದ್ದೇಶಿಸಿ ಹೇಳಿದೆ ಅನ್ನೋದು ಯಾವ್ದಾದ್ರು ಒಂದು ಕ್ಲಿಪ್ಪಿಂಗೋ ವರದಿಯೋ ಏನೋ ಇರಬೇಕಿತ್ತು. ಇದು ಕಾಂಗ್ರೆಸ್ನ ಫೇಕ್ ಫ್ಯಾಕ್ಟ್ರಿಯಿಂದ ತಯಾರು ಮಾಡಿರುವಂಥ ಟೂಲ್ ಕಿಟ್ ರಾಜಕಾರಣದ ಒಂದು ಭಾಗ. ಆ ಟೂಲ್ ಕಿಟ್ ರಾಜಕಾರಣ ಹೇಗೆ ಅಂದರೆ ಅದನ್ನು ಸುದ್ದಿ ಏನೋ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಈಗಾಗಲೇ ಸೈಬರ್ ಕ್ರೈಮಿಗೆ ಕೇಸ್ ಕೊಟ್ಟಿದ್ದಾರೆ, ಅದು ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಟ್ಟಿದ್ದಾರೆ. ಆ ಸೈಬರ್ ಕ್ರೈಮ್ನವರಿಗೆ ತನಿಖೆ ನಡೆಸಿ ಅಶಾಂತಿ ಹುಟ್ಟಾಕೋದಕ್ಕೆ, ಅಪನಂಬಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಬಿಜೆಪಿ ವಿರುದ್ಧ ಎತ್ಕಟ್ಟೋದಕ್ಕೆ ಮತ್ತು ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿಗೆ ದೂರನ್ನ ಕೊಟ್ಟಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಅವರಿಗೆ ನಾವೊಂದು ದೂರನ್ನು ಸಲ್ಲಿಸಿದ್ದೇವೆ. ದೂರು ಸಲ್ಲಿಸೋದಕ್ಕೆ ಮುಖ್ಯವಾಗಿರುವಂಥ ಕಾರಣ ಏನಪ್ಪ ಅಂತ ಹೇಳಿದರೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ CT ರವಿಯವರು ಲಿಂಗಾಯತರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸನ್ನು ಮಾಡಿದ್ದಾರೆ. ನಾನು ಯಾರು ವಿರೋಧ ಪಕ್ಷದವರಿದ್ದಾರೆ ಅಥವಾ ಈ ನ್ಯೂಸನ್ನು ಮಾಡಿದ್ದಾರೆ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಒಬ್ಬ ಜವಾಬ್ದಾರಿಯುತ ಪಕ್ಷದ, ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ CT ರವಿಯವರು ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ಪ್ರಮೇಯನ ಬರೋದಿಲ್ಲ ಮತ್ತು ಆ ಥರದ ಒಂದು ದಡ್ಡತನ CT ರವಿಯವರು ಮಾಡೋಕ್ಕೆ ಸಾಧ್ಯವೂ ಇಲ್ಲ. CT ರವಿಯವರು ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಿಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇದು ವಿರೋಧ ಪಕ್ಷದವರೇ ಸುದ್ದಿ ಮಾಡಿದ್ದಾರೆ. ಯಾರು ಸುದ್ದಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ತನಿಖೆ ನಡೆಸಬೇಕು, ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವೀಗ ಕಮಿಷನರ್ ಆಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರಿಗೆ ಕೊಟ್ಟಿದ್ದೀವಿ. ಕರುನಾಡಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ಅಧ್ಯಕ್ಷ JP ನಡ್ಡಾ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ್ದಾರೆ. ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಡ್ಡಾ ಭಾಗವಹಿಸಿದ್ದಾರೆ. ನಡ್ಡಾಗೆ ಆಂಧ್ರಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಮು ವೀರರಾಜು, ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸಾಥ್ ಕೊಟ್ಟಿದ್ದಾರೆ. ಶ್ರೀಯುತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ನಡ್ಡಾಜಿ ಅವರಿಗೆ ನಮ್ಮ ಮೊಳಕಾಲ್ಮೂರಿನ ಪರಂಪರೆಯ ಎಲ್ಲ ಏನು ಉರಿಗೌಡ ನಂಜೇಗೌಡ ಚಿತ್ರ ಮಾಡಲು ಸಚಿವ ಮುನಿರತ್ನ ಮುಂದಾಗಿದ್ದಾರೆ. ಇದಕ್ಕೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಿಜೆಪಿ ಎಲ್ಲಾ ವಿಷಯದಲ್ಲೂ ಕೂಡ ರಾಜಕಾರಣ ಮಾಡಲು ಮುಂದಾಗಿದೆ. ಕಲ್ಪಿತ ಕಥೆಗಳನ್ನ ಜನರ ಮನಸ್ಸಿನಲ್ಲಿ ಬಿತ್ತಿ ರಾಜ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಮುಂದಾಗಿದೆ. ಬಿಜೆಪಿಯವರು ಯಾರನ್ನ ಬೇಕಾದ್ರೂ ವಿಲನ್ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಕೂಡ ಸೃಷ್ಟಿ ಮಾಡ್ತಾರೆ. ಬಿಜೆಪಿಯವರ ಹುಟ್ಟು ಗುಣವೇ ಸಮಾಜ ಒಡೆಯುವ ಕೆಲಸ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಯಾರನ್ನ ಬೇಕಾದರೂ ವಿಲನ್ ಮಾಡ್ತಾರೆ, ಯಾರನ್ನು ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ. ಬಿಜೆಪಿಯವರ ಹುಟ್ಟುಗುಣವೇ ಸಮಾಜ ಒಡೆಯತಕ್ಕಂಥ ಕೆಲಸ. ಸಮಾಜದಲ್ಲಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅವರೇ ಸೃಷ್ಟಿ ಮಾಡಿ ಸಮಾಜದ ರಾವಣ ವೃತ್ತಿಯನ್ನು ಯಾರು ಮಾಡಿರ್ತಾರೆ ಅವ್ರನ್ನ ಹೀರೋ ಮಾಡಿ, ರಾಮನ ಮಾಡಿ ಇವತ್ತು ಅವರ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವರಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಇತಿಹಾಸಗಳನ್ನು ತಿರುಚಿ ಇವರ ಒಂದು ಸ್ವಯಂಕೃತ ಒಂದು ಆಸೆ ಆಕಾಂಕ್ಷೆಗಳಿಗೆ ಇವತ್ತು ಸಮಾಜವನ್ನು ಕಲುಷಿತಗೊಳಿಸ್ತಕ್ಕಂಥ ಇಂಥ ಕೀಳು ಅಭಿರುಚಿಯ ಜನಗಳಿರೋದ್ರಿಂದಲೇ ಇವತ್ತು ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಮುಂದಿನ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮದರಸಾ ಸಂಪೂರ್ಣ ಬಂದ್ ಮಾಡ್ತೇವೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ಶಿವಚರಿತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ರೀತಿ ಕರ್ನಾಟಕದಲ್ಲಿ ಮದರಸಾ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಬಸನಗೌಡ ಪಾಟೀಲ್ ಉಳಿಬೇಕಾದ್ರೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್. ಇಲ್ಲಕಂದ್ರೆ ಏನಾಗ್ತಿದ್ವಿ, ಬಸೀರ್ ಅಹಮದ್ ಪಟೇಲ್ ಆಗ್ತಿದ್ವಿ. ಅಭಯ್ ಪಾಟೀಲ್ ಏನಾಗ್ತಿದ್ರು, ಅಜರುದ್ದೀನ್ ಪಟೇಲ್ ಆಗ್ತಿದ್ರು. ಮುಂದಿನ ಸಲ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದರೆ ಹೆಂಗೆ ಹೇಮಂತ್ ಬಿಸ್ವಾ ಶರ್ಮಾಜಿಯವ್ರು ಹೆಂಗೆ ಎಲ್ಲ ಮದ್ರಸಾ ಏನು ಬಂದ್ ಮಾಡ್ಯಾರ, ಕರ್ನಾಟಕದಲ್ಲಿ ಕಂಪ್ಲೀಟ್ ಮದ್ರಸಾಗಳನ್ನು ಬಂದ್ ಮಾಡ್ತೀವಿ ಅನ್ನೋಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ನಡೆದಿಲ್ಲ ಮೇಲೆ ನಾವೆಲ್ಲ ಹಿಂದೂಗಳಾಗಿ ಉಳಿದ್ರೆ ಭಾರತ ಉಳಿತದೆ.
ಇಲ್ಲಕಂದ್ರೆ ಏನಕ್ಕೆ ಹಾಕ್ಬೇಕಾಗ್ತದೆ, ಉರ್ದು ಕಲಿಬೇಕಾಗ್ತದೆ. ಉರ್ದು ಕಲಿತಿರೋ ಕನ್ನಡ ಮರಾಠಿ ಕಲಿತಿರೋ. ಯಡಿಯೂರಪ್ಪ ಅವರ 80ನೇ ಹುಟ್ಟುಹಬ್ಬದ ಅಂಗವಾಗಿ ರಿಯಾಯಿತಿ ದರದಲ್ಲಿ 80 ರೈತರಿಗೆ ಟ್ರ್ಯಾಕ್ಟರ್ ಉಡುಗೊರೆ ನೀಡಲಾಗ್ತಾ ಇದೆ. ಬಿಎಸ್ವೈ ಆಪ್ತ ಕೆಆರ್ಐಡಿಎಲ್ ಅಧ್ಯಕ್ಷ ರುದ್ರೇಶ್ ಚಾಮರಾಜನಗರ ರೈತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. 80 ಟ್ರ್ಯಾಕ್ಟರ್ ಜೊತೆಗೆ ವೈಯಕ್ತಿಕವಾಗಿ ತಲಾ 2 ಲಕ್ಷ ಸಹಾಯಧನವನ್ನು ಕೊಟ್ಟಿದ್ದಾರೆ. ಸಚಿವ ಸೋಮಣ್ಣ ಹಾಗೂ ನಾನು ಚಾಮರಾಜನಗರ ಜಿಲ್ಲೆಯವರು, ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅಂತ ಎಲ್ಲೂ ಸಹ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಬಿಎಸ್ವೈ ಆಪ್ತ ರುದ್ರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಸೋಮಣ್ಣವರು ಯಾಕೆ ಹೇಳಿದಾರೋ ಬಿಟ್ಟಿರೋ ಮೊದಲು ಅದು ಗೊತ್ತಿಲ್ಲ. ಬಟ್ ಈಗ ಹೇಳಿದ್ರು ಕೂಡ ಯಾಕೆ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಒಂದೇ ಜಿಲ್ಲೆಯವರು, ಒಂದೇ ತಾಲೂಕವರು. ಸೋಮಣ್ಣವರು ರಾಮನಗರ ಜಿಲ್ಲೆನೇ, ನಾವು ರಾಮನಗರ ಜಿಲ್ಲೆನೇ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಒಂದು ಬಾರಿ ಭೇಟಿ ಮಾಡ್ತೀನಿ ಸೋಮಣ್ಣವ್ರನ್ನ, ಭೇಟಿ ಮಾಡಿ ಏನು ಎತ್ತ ಅಂತ ಕೇಳ್ತೀನಿ. ಸರ್ ನಾನು ಎಲ್ಲೂ ಹೇಳಿಲ್ಲ ನನಗೆ ಟಿಕೆಟ್ ಕೊಡ್ತಾರೆ, ನಾನೇ ಕನ್ಫರ್ಮ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾಕೆ ಅದನ್ನು ಯಾರು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಈಗ ನೀವು ಹೇಳಿದ್ರಲ್ಲ ಸೋಮಣ್ಣವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ಅಂತ, ಅದೂ ನನಗೆ ಗೊತ್ತಿಲ್ಲ. ಆ ಸೋಮಣ್ಣವ್ರು ಯಾಕೆ ತಿಳ್ಕೊಂಡ್ರೆ ಅವ್ರು ಹಿರಿಯ ನಾಯಕರು, ಅವರು ನಮ್ಮಂಥ 100 ಜನ ಬೆಳೆಸೋಂಥ ನಾಯಕರುಗಳು, ಅವ್ರ ಶಕ್ತಿ ಇರೋದು. ಅವ್ರು ಯಾಕೆ ನನ್ನ ಬಗ್ಗೆ ಸಣ್ಣ ಒಬ್ಬ ಮನುಷ್ಯನ ಬಗ್ಗೆ ಹೇಳಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮಾಜಿ ಸಿಎಂ ಬಿಎಸ್ವೈ ಉದ್ಘಾಟಿಸಿದ್ದಾರೆ. ಈ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಡಲಾಗಿದೆ. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಕಾರ್ಯಕರ್ತರಲ್ಲಿ ಸಂಗೊಳ್ಳಿ ರಾಯಣ್ಣ ಪರ ಘೋಷಣೆ ಕೂಗುವಂತೆ ಹೇಳಿದರು. ರಾಯಣ್ಣ ಹೆಸರಲ್ಲಿ ಘೋಷಣೆ ಕೂಗ್ರೋ ಅದನ್ನು ಹೇಳ್ಕೊಡ್ಬೇಕಾ ಅಂತ ಕಾರ್ಯಕರ್ತರಿಗೆ ಗರಂ ಆಗಿ ಹೇಳಿದರು. 4 ಕೋಟಿ ಖರ್ಚು ಮಾಡಿ ಬಸ್ ನಿಲ್ದಾಣ ನಿರ್ಮಿಸಿ ರಾಯಣ್ಣ ಹೆಸರಿಟ್ಟಿದ್ದೀವಿ, ಘೋಷಣೆ ಕೂಗಿ ಅಂತ ರಾಘವೇಂದ್ರ ಹೇಳಿದರು. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಬಸ್ ನಿಲ್ದಾಣ ಉದ್ಘಾಟಿಸಿದ ಬಳಿಕ ಮಹಿಳೆಯ ಬಳಿ ಬಿಎಸ್ವೈ ತೆರಳಿದ್ರು. ಈ ವೇಳೆ ನೆಕ್ಲೆಸ್ ತೋರಿಸಿ ಬಿಎಸ್ವೈ ತಮಾಷೆ ಮಾಡಿದರು. ಶಿವಮೊಗ್ಗದ ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಶಿವಶರಣೆ ಅಕ್ಕಮಹಾದೇವಿಯ 65 ಅಡಿ ಎತ್ತರದ ಪುತ್ಥಳಿಯನ್ನ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಸಿಎಂ ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ್ರು. ಕರ್ನಾಟಕ ಕಂಡ ಅಪರೂಪದ ಕಣ್ಮಣಿ ಯಡಿಯೂರಪ್ಪ, ಶಿಕಾರಿಪುರ ಇಡೀ ಶರಣ ಕುಲಕ್ಕೆ ಜನ್ಮ ಕೊಟ್ಟ ಪುಣ್ಯ ಭೂಮಿ, ಧೈರ್ಯವೇ ಸಾಧನೆಗೆ ಮೂಲ, ಅದನ್ನ ಯಡಿಯೂರಪ್ಪ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೈಕಲನ್ನು ಕೊಟ್ಟು, ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿಯನ್ನು ಕೊಟ್ಟು ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಯನ್ನು ತಂದ ಸಮಾಜದ ಪರಿವರ್ತಕ ನಿಮ್ಮ ಶಿಕಾರಿಪುರದ ನಾಯಕ, ಈ ಪುಣ್ಯ ಭೂಮಿಯಲ್ಲಿ ಸೇವೆ ಮಾಡುವಂಥ ಒಬ್ಬ ಸೇವಕ, ನಮ್ಮೆಲ್ಲರ ನೆಚ್ಚಿನ ಮಹಾನ್ ನಾಯಕ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರೆ. ಇಡೀ ಶರಣ ಕುಲವನ್ನೇ ಜನ್ಮ ಕೊಟ್ಟಿರುವಂಥ ಶಿಕಾರಿಪುರದಿಂದ ಬಸವ ಕಲ್ಯಾಣ